ಪರಿಸರ ಮತ್ತು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಕುರಿತು ಜಾಗೃತಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಗೌರವಾರ್ಥ ವಿಜಯಪುರದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ವೃಕ್ಷೋತ್ಥಾನ್ ಪರಂಪರಾ ಓಟಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ವಾಟರ್ಮನ್ ಆಫ್ ಇಂಡಿಯಾ ಡಾಕ್ಟರ್ ರಾಜೇಂದ್ರ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಆರಂಭವಾದ ಓಟ ಗೋಲಗುಮ್ಮಟ ಮಾರ್ಗವಾಗಿ ನಗರದ ವಿವಿಧ ರಸ್ತೆಗಳಲ್ಲಿ ಸಾಗಿತು. ಗರಿಷ್ಠ 21 ಕಿಲೋಮೀಟರ್ನಿಂದ ಕನಿಷ್ಠ 3 ಕಿಲೋಮೀಟರ್ವರೆಗೆ 4 ಹಂತಗಳಲ್ಲಿ ನಡೆದ ಓಟದಲ್ಲಿ ಸಹಸ್ರಾರು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಅಂತರ್ಜಲ ಸಂರಕ್ಷಣೆ ಎಲ್ಲರ ಆದ್ಯತೆಯಾಗಿದ್ದು ಪರಿಸರದ ಕುರಿತ ಜಾಗೃತಿ ಹೆಚ್ಚಬೇಕು. ಅದೇ ರೀತಿ ಪರಂಪರೆಯ ಭಾಗವಾಗಿರುವ ಜಿಲ್ಲೆಯ ಸ್ಮಾರಕಗಳನ್ನು ಸಂರಕ್ಷಿಸುವುದು ಅಗತ್ಯ. ಈ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇದು ಒಂದು ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ, ಅದು ಬಹಳ ಯಶಸ್ವಿಯಾಗಿ ಮುಂದುವರೆದಿದೆ. ಮುಖ್ಯವಾಗಿ ಡಾಕ್ಟರ್ ಮಹಂತೇಶ ಬಿರಾದರ ಅರಣ್ಯ ಪ್ರದೇಶ ವೃದ್ಧಿಗೆ ಆದ್ಯತೆ ನೀಡುವುದು ಓಟದ ಉದ್ದೇಶವಾಗಿದೆ. ಸ್ಮಾರಕಗಳ ಸಂರಕ್ಷಣೆಯೊಂದಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಅಗತ್ಯ ಎಂದರು. ಕೋಟಿ ವೃಕ್ಷ ಅಭಿಯಾನ ಆರಂಭಿಸಲಾಗಿತ್ತು. ಆ ಅಭಿಯಾನದ ಜೊತೆಗೆ ಬಿಜಾಪುರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಚೀನ ಸ್ಮಾರಕಗಳಿವೆ. ಈ ಸ್ಮಾರಕಗಳಿಗೆ ಹೆಚ್ಚೆಚ್ಚು ಜನ ಪ್ರವಾಸಿಗರು ಬಂದು ನೋಡಬೇಕು. ಇದರ ಮೂಲಕ ವಿಜಯಪುರದಲ್ಲಿ ಪ್ರವಾಸಿಗರಿಗೆ ಒಂದು ಉತ್ತೇಜನ ಸಿಗ್ತದೆ. ಅದರಿಂದ ವಿಜಯಪುರ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತದೆ. ನೀರಾವರಿ ತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್, ಜಿಲ್ಲೆಯಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಇದ್ದು ಅದನ್ನು ಹೆಚ್ಚಿಸಲು ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈಜೋಡಿಸಬೇಕಿದೆ ಎಂದರು. सभी वर्ग के लोग